ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆರಾಯ ಅಬ್ಬರಕ್ಕೆ ಜನರ ಬದುಕು ದುಸ್ತರವಾಗ್ಬಿಟ್ಟಿದೆ. ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿಯುತ್ತಿದ್ರೆ ಮರಗಳು ದರಶಾಹಿಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಳೆ ಆರ್ಭಟಕ್ಕೆ ಮರಗಳು ಧರಾಶಾಯಿ, ಮರ ಉರುಳಿ ಬಿದ್ದು ಸಂಚಾರ ಅಸ್ತವ್ಯಸ್ತ. ಮಲೆನಾಡು ಶಿವಮೊಗ್ಗದಲ್ಲಿ ಸುರಿದ ಧಾರಾಕಾರ ಮಳೆಗೆ ಭಾರೀ ಅವಾಂತರಗಳಾಗಿವೆ. ರಣಮಳೆಗೆ ರಾಷ್ಟ್ರೀಯ ಹೆದ್ದಾರಿ NH 169ರಲ್ಲಿ ಭಾರೀ ಗಾತ್ರದ ಮರ ಧರಾಶಾಯಿಯಾಗಿತ್ತು. ಇದರಿಂದಾಗಿ ಕೆಲಕಾಲ ತೀರ್ಥಹಳ್ಳಿ ತಾಲೂಕಿನ ಗಬಡಿ ಬಳಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕಾಫಿನಾಡಲ್ಲಿ ಮುಂದುವರೆದ ಗುಡ್ಡ ಕುಸಿತ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರುಣಾರ್ಭಟ ಜೋರಾಗಿದೆ. ಮಳೆರಾಯನ ಆರ್ಭಟಕ್ಕೆ ಮನೆಗಳ ಜೊತೆಗೆ ಗುಡ್ಡಗಳೇ ಕುಸಿಯುತ್ತಿದೆ. ಇದೀಗ ಅಲೆಖಾನ್ ರಸ್ತೆಯ ಸಮೀಪ ಗುಡ್ಡ ಕುಸಿದಿದೆ. ಕರಾವಳಿಯಲ್ಲಿ ಅವಾಂತರಗಳ ಸುರಿಮಳೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವರುಣಾಸುರನ ಅಟ್ಟಹಾಸ ಮುಂದುವರೆದಿದೆ. ನಿರಂತರ ಮಳೆಗೆ ಹಲವಾರು ಗ್ರಾಮಗಳೇ ಜಲಾವೃತಗೊಂಡು ಜನರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಭಟ್ಕಳ, ಹೊನ್ನಾವರ, ಕುಮಟ, ಅಂಕೋಲ ಮತ್ತು ಕಾರವಾರ ತಾಲೂಕಿನ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಒಟ್ನಲ್ಲಿ ಮಳೆ ಹೊಡೆತಕ್ಕೆ ಜನರು ಕಂಗಾಲಾಗಿದ್ದು, ಇನ್ನೇನು ಅವಾಂತರಗಳು ಸೃಷ್ಟಿಯಾಗುತ್ತೋ ಎಂಬ ಆತಂಕದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರಾವಳಿಯಲ್ಲಿ ಕಡಲು ಅಬ್ಬರಿಸುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಕಡಲ್ ಕೊರೆತದ ಭೀತಿ ಎದುರಾಗ್ಬಿಟ್ಟಿದೆ. ಅಂಕೋಲಾದ ತರಂಗಮೇಟ್ ಬಳಿ ಮನೆಗಳು ಸಮುದ್ರ ಪಾಲಾಗ್ತಾ ಇದ್ದು, ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಥಳೀಯ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದ್ ಕಡೆ ಕಡಲು ಗರ್ಜಿಸಿ ಮುನ್ನುಗ್ಗುತ್ತಿರುವ ದೃಶ್ಯ, ಇನ್ನೊಂದ್ ಕಡೆ ರಣಭಯಂಕರ ಅಲೆಯನ್ನ ಆತಂಕದಿಂದ ನೋಡ್ತಿರೋ ನಾಗರಿಕರು, ಮತ್ತೊಂದೆಡೆ JCB ಯಂತ್ರದ ಕೆಲಸ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ತರಂಗಮೇಟ್ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಕಳೆದೊಂದು ವಾರದಿಂದ ಇಲ್ಲಿನ ಸಮುದ್ರ ತನ್ನ ಕಬಂದ ಬಾಹುವನ್ನ ಚಾಚಿ ಮೀನುಗಾರರ ಗುಡಿಸಲಿನತ್ತ ಬರ್ತಿದೆ. ಈಗಾಗಲೇ ಸಮುದ್ರ ತೀರದಲ್ಲಿರುವ ಫಲಭರಿತ ತೆಂಗಿನ ಮರಗಳು ಸಮುದ್ರ ಪಾಲಾಗಿವೆ. ಸ್ಥಳೀಯ ನಿವಾಸಿಗಳು ಬದುಕು ಮೂರಾಬಟ್ಟೆಯಾಗುವ ಆತಂಕದಲ್ಲಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತ ವರದಿ ಮಾಡಿತ್ತು. ನಮ್ಮ ವರದಿಗೆ ಎಚ್ಚೆತ್ತುಕೊಂಡ ಸ್ಥಳೀಯ ಅಧಿಕಾರಿಗಳು ತಾತ್ಕಾಲಿಕ ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ. ಈಗ ಕನ್ನಡದವರು ಬಂದು ನಮ್ಮ ಈ ರಿಪೋರ್ಟಿಂಗ್ ಮಾಡೋದ್ರಿಂದ ನಮಗೆ ಸರ್ಕಾರಕ್ಕೆ ಈ ವಿಷಯವನ್ನು ಮುಟ್ಟಿಸ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು ಹೇಳ್ಕೊಂಡು ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಒಂದು ಈ ಕೆಲಸವನ್ನು ಮಾಡಬೇಕು. ಇಲ್ಲ ಅಂದ್ರೆ ಇದೇ ರೀತಿ ಮಳೆ ಮತ್ತೆ ಈ ಕಡಲು ಬರುವುದರಿಂದ ಮುಂದೆ ಮನೆಗಳು ಬಾಕಿ ಇರುವ ಮನೆಗಳಿಗೂ ಹಾನಿಯಾಗುವ ಸಾಧ್ಯತೆ ಇದೆ. ಮತ್ತೆ ಈಗೇನು ಮನೆ ಇದೆಯಲ್ಲ ಅದನ್ನ ಮನೆ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಇರೋದ್ರಿಂದ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೇವೆ. ತರಂಗಮೇಟ್ ಗ್ರಾಮದಲ್ಲಿ ಈಗಾಗಲೇ 3 ಮನೆಗಳಿಗೆ ತೀವ್ರ ಹಾನಿಯಾಗಿದೆ. ಕಡಲಾರ್ಭಟಕ್ಕೆ ಎಲ್ಲಿ ತಮ್ಮ ಬದುಕು ಛಿದ್ರವಾಗುತ್ತೋ ಅನ್ನೋ ಆತಂಕದಲ್ಲಿ ಸ್ಥಳೀಯರಿದ್ದಾರೆ. ಸದ್ಯಕ್ಕೆ ಸಂಬಂಧಪಟ್ಟವರು ಹಿಟಾಚಿ ಯಂತ್ರಗಳ ಸಹಾಯದಿಂದ ಕಡಲ ಬದಿಗೆ ತಾತ್ಕಾಲಿಕ ಕಲ್ಲುಗಳನ್ನು ಪೇರಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಆದರೆ ಇದು ಶಾಶ್ವತ ಪರಿಹಾರವಲ್ಲ. ಹೀಗಾಗಿ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಯೋಚಿಸಬೇಕಾಗಿದೆ. ಹರವಾಡ ಪಂಚಾಯತ್ ವ್ಯಾಪ್ತಿಯಲ್ಲಿನ ಈ ತರಂಗಮೇಟ ಮಜರೆಯಲ್ಲಿ ಮೇನ್ ಆಗಿರುವಂತಹ 3 ಕಡಲ ತೀರದ ಪ್ರದೇಶದಲ್ಲಿರುವಂತಹ 3 ಮನೆಗಳಿಗೆ ಹಾನಿಯಾಗುವಂತಹ ಸಂಭವಿಸಿದ ಸಂದರ್ಭದಲ್ಲಿ ಈಗ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಬಂದು ಪರಿಶೀಲನೆ ಮಾಡಿಕೊಂಡು ಇವತ್ತು ಏನು ತಾತ್ಕಾಲಿಕವಾದ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಇದೇ ಶಾಶ್ವತವಾದ ಪರಿಹಾರ ಆಗುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಶಾಶ್ವತವಾದ ಪರಿಹಾರವನ್ನ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಒಟ್ನಲ್ಲಿ ಕರಾವಳಿಯಲ್ಲಿ ಸಮುದ್ರ ಆರ್ಭಟಿಸುತ್ತಿದ್ದು ತೀರದ ನಿವಾಸಿಗಳ ಆತಂಕ ಹೆಚ್ಚಾಗ್ತಿದೆ. ಎಲ್ಲಿ ತಮ್ಮ ಮನೆಗಳು ಸಮುದ್ರ ಪಾಲಾಗುತ್ತೋ ಎಂಬ ಭೀತಿಯಲ್ಲಿದ್ದಾರೆ. ಇನ್ನಾದರೂ ಸರ್ಕಾರ ಕಡಲ್ಕೊರೆತ ಉಂಟಾಗದಂತೆ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಸೇತುವೆ ನಿರ್ಮಿಸಿ ಶತಮಾನಗಳೇ ಕಳೆದು ಹೋಗಿದೆ. ಅಂದು ಕಟ್ಟಿದ್ದ ಸೇತುವೆ ಮೇಲೆ ಡಾಂಬರೀಕರಣ ಬಿಟ್ಟರೆ ಮತ್ತೇನು ಕಾಮಗಾರಿಯೇ ನಡೆದಿಲ್ಲ.
ಈಗ ಸೇತುವೆ ಶಿಥಿಲಾವಸ್ಥೆಯನ್ನು ತಲುಪಿದ್ದು ಸ್ಥಳೀಯ ಆಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಸೇತುವೆ. 1906ರಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಸೇತುವೆ ಬಾಳೆಹೊನ್ನೂರು ಗೊಟ್ಟಿಗೆಹಾರ ರಾಜ್ಯ ಹೆದ್ದಾರಿಯಲ್ಲಿದೆ. ಸೇತುವೆ ನಿರ್ಮಾಣವಾಗಿ ಬರೋಬ್ಬರಿ 118 ವರ್ಷಗಳೇ ಕಳೆದಿದ್ದು ಇದೀಗ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಶತಮಾನ ಕಂಡ ಈ ಸೇತುವೆ ಬಾಳೆಹೊನ್ನೂರು ಸೇರಿದಂತೆ ಕೊಪ್ಪ, ಶೃಂಗೇರಿಯಿಂದ ಗೊಟ್ಟಿಗೆಹಾರ ಸಂಪರ್ಕಿಸುವ ಸೇತುವೆಯೂ ಹೌದು. ಏನಾದ್ರೂ ಸೇತುವೆ ಸಮಸ್ಯೆಯಾಗಿ ಸಂಪರ್ಕ ಕಡಿತವಾದ್ರೆ ಕಿಲೋಮೀಟರ್ ಗಟ್ಟಲೆ ಸುತ್ತು ಬಳಸಿ ಹೋಗಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಇಲ್ಲಿ ಗಿಡ ಮೂಲಕ ಬೆಳೆದಿರೋ ಕಾರಣದಿಂದ ಯಾವುದೋ ಗಾಡಿ ಬರೋದು ಕಾಣಿಸೋದಿಲ್ಲ, ಮತ್ತೆ ಇಲ್ಲಿ ಆಕ್ಸಿಡೆಂಟ್ ಆಗೋ ತುಂಬಾ ಚಾನ್ಸಸ್ ಇದೆ. ಅದಕ್ಕೆ ಸ್ವಲ್ಪ ಬೇಗ ಕಮ್ಮಿ ತಗೋಬೇಕು. ಇನ್ನು ಸೇತುವೆಯ ಇಕ್ಕೆಲಗಳಲ್ಲಿ ಗಿಡಗಳು ಬೆಳೆದು ನಿಂತಿವೆ. ಸಂಬಂಧಪಟ್ಟವರು ಈ ಬಗ್ಗೆ ತಲೆಕೆಡಿಸಿಕೊಂಡಂತೆಯೇ ಕಾಣ್ತಿಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಭರವಸೆಯನ್ನಷ್ಟೇ ನೀಡಿ ದಿನ ದೂಡ್ತಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಹೆಚ್ಚಾಗಿದ್ದು ಅವಾಂತರಗಳ ಸರಮಾಲೆ ಆರಂಭವಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಅಪಾಯ ಎದುರಾಗುವ ಮುನ್ನವೇ ಎಚ್ಚೆತ್ತುಕೊಳ್ಬೇಕಿದೆ. ಚೇತನ್ ಪದ್ಮಶಾಲಿ, ಬ್ಯೂರೋ ರಿಪೋರ್ಟ್, ಚಿಕ್ಕಮಗಳೂರು.